ಎಲ್ರಿಗೂ ನಮಸ್ತೆ. ನಾನಿವತ್ತು ವಿಡಿಯೋ ಶುರು ಮಾಡ್ತಿರೋದು ಯಾಕಂದರೆ ಇವತ್ತು ಪಿ ಯು ಸಿ ರಿಸಲ್ಟ್ ಇದೆ. ಸೊ ಪಿ ಯು ಸಿ ರಿಸಲ್ಟ್ ಅಂದ ತಕ್ಷಣ ನೆನಪಾಗೋದು ಪಾಸು, ಫೇಲು, ಯಾರು ಪಾಸ್ ಆಗ್ತಾರೆ, ಯಾರು ಫೇಲ್ ಆಗ್ತಾರೆ ಅನ್ನೋದು ತುಂಬ ತಲೆಯಲ್ಲಿ ಕೂತ್ಕೊಳ್ತಿರುತ್ತೆ. ಸೊ ಮಕ್ಕಳಿಗೆ ಎಷ್ಟಿರುತ್ತೋ ಅಕ್ಕಪಕ್ಕದವ್ರಿಗೂ ಅಷ್ಟು ಎಕ್ಸೈಟ್ಮೆಂಟ್ ಇದೆ. ಪೇರೆಂಟ್ಸ್ಗೂ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಪಾಸ್ ಆಗೋರಿಗೆ ಆಗ್ತಿರೋರಿಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಫೇಲ್ ಆಗಿರೋ ಅಂಥವ್ರಿಗೆ ಸೊ ಮುಂದಿನ ಲೈಫಿಗೆ ಆಲ್ ದ ಬೆಸ್ಟ್. ಸೊ ಪಾಸ್ ಆಗಿರೋ ಎಲ್ಲರಿಗೂ ಒಂದು ಒಳ್ಳೆ ಗುರಿ ಇಟ್ಕೊಂಡು ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ. ಸೊ ಆ್ಯಂಡ್ ಫೇಲ್ ಆಗಿದ್ದಾವೆ ಅಂತ ಇದೇ ಕೊನೆಯ ಟೈಮ್ ಅಲ್ಲ. ಸೊ ಇದೊಂದು ಜಸ್ಟ್ ಎಕ್ಸಾಮ್ ಅಷ್ಟೇ. ಸೊ ಮುಂದಿನ ಲೈಫ್ ಎಕ್ಸಾಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಜಸ್ಟ್ ಇದಕ್ಕೆ ಸಪ್ಲಿಮೆಂಟ್ರಿ ಕೂಡ ಇದೆ. ಸಪ್ಲಿಮೆಂಟ್ರಿ ಕೂಡ ಪಾಸ್ ಮಾಡ್ಕೋಬೋದು. ಅದು ಬಿಟ್ಟು ನನ್ನ ಲೈಫೇ ಮುಗ್ದೋಯ್ತು, ನಾನು ಫೇಲ್ ಆಗ್ಬಿಟ್ಟು ನಾನು ಒಂದು ದೊಡ್ಡ ತಲೆಯಲ್ಲಿ ಒಂದು ಬೆಟ್ಟ ಹೊತ್ಕೊಳೋ ಥರ ದಯವಿಟ್ಟು ಯಾರೂ ಯೋಚನೆ ಮಾಡೋದು ಬೇಡ. ಸೊ ಈಗ ನೀವು ಅಕಸ್ಮಾತ್ ಒಂದು ನಿಮಿಷ ಯೋಚನೆ ಮಾಡೇನಾದರೂ ಒಂದು ಸ್ವಲ್ಪ ಅನಾಹುತಗಳು ಮಾಡ್ಕೊಂಡ್ರೆ ಸೊ ನಿಮ್ಮ ಜಾಗ ತುಂಬಲಿಕ್ಕೆ ಯಾರೂ ಬರಲಿಕ್ಕಾಗಲ್ಲ. ಸೊ ನಿಮ್ಮ ಪೇರೆಂಟ್ಸ್ ನೋಡಬೇಕಾಗುತ್ತೆ. ನಮ್ಮ ಭವಿಷ್ಯ ಮುಂದೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಸಮಾಜದಲ್ಲಿ ತುಂಬ ಜನ ಇದ್ದಾರೆ ಗುರು ಫೇಲ್ ಆಗಿರೋವಂಥವ್ರು. ಆ ಫೇಲ್ ಆಗಿರೋರು ಇವತ್ತು ಅಂಥ ಪಾಸಾಗಿರೋ ಎಷ್ಟೋ ಜನಕ್ಕೆ ಅವ್ರ ಮುಂದೆ ಕಾಲಕ್ಕೆ ಕೂತ್ಕೊಳ್ಳೋ ಥರ ಆಗಿದ್ದಾರೆ. ಸೊ ಅವ್ರಿಗೆ ಅನ್ನ ಹಾಕೋ ಥರ ದಣಿಗಳಾಗಿದ್ದಾರೆ. ಒಂದು ನಿಮಿಷ ಯೋಚನೆ ಮಾಡಿ ನಮ್ಮ ದಿನವೂ ಒಂದು ದಿವಸ ಬರುತ್ತೆ ಅನ್ನೋದು ಲೆಕ್ಕ ಹಾಕ್ಕೊಂಡು ನಾವು ದಿನಗಳನ್ನ ಸಾಗಿಸ್ಬೇಕಾಗುತ್ತೆ. ಸೊ ಇದು ಜಸ್ಟ್ ಎಕ್ಸಾಮ್ ಅನ್ನೋದು ನನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟು ನಾನು ಅಯ್ಯೋ ಫೇಲ್ ಆಗ್ಬಿಟ್ಟು ನನ್ನ ಲೈಫ್ ಏನು ಅನ್ನೋದನ್ನು ದಯವಿಟ್ಟು ಹಾಗಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸಪ್ಲಿಮೆಂಟ್ ಮಾಡಿ ಕಟ್ಕೊಂಡು ಪಾಸ್ ಮಾಡ್ಕೊಳ್ಳೋಣ ಬಿಡ್ರಿ. ಇವತ್ತು ಎಷ್ಟೋ ಜನಕ್ಕೆ ಸಚಿನ್ ತೆಂಡೂಲ್ಕರ್ ಕೂಡ ಅದೇ ಥರ. ಸೊ SSLC ಫೇಲ್ ಆಗಿದ್ದವರು, ಬಟ್ ಅವರ ಎಕ್ಸಾಮ್ ಎಜುಕೇಷನ್ ಅಷ್ಟೇ ಅಲ್ಲ, ತುಂಬ ಆಸಕ್ತಿಕರ ಅಂತಂದು ಸಂಗತಿಗಳಿದ್ದಾವೆ, ವಿಷಯಗಳಿದ್ದಾವೆ. ನಮಗೆ ಯಾವ್ದು ಸೂಟೇಬಲ್ ಆಗುತ್ತೆ, ನಮಗೆ ಯಾವುದು ಆಸಕ್ತಿ ಇದೆ ನಮ್ಮಲ್ಲಿ ಯೋಚನೆ ಮಾಡಿಕೊಂಡು ಅದ್ರ ಕಡೆ ಹೋಗುವ. ಸೊ ಅವ್ರಿಗೆ ಎಜುಕೇಷನ್ ಸರಿಯಾಗಲಿಲ್ಲ, ಅದಕ್ಕೆ ಅವ್ರು ಹೋಗಿದ್ದು ಕ್ರೀಡೆ ಕಡೆ. ಸೊ ಕೆಲವರು ಇನ್ನೂ ನಮ್ಮ ಫಿಲಮ್ ಇಂಡಸ್ಟ್ರಿಲಿ ಕೂಡ ಇದ್ದಾರೆ. ರಜನಿಕಾಂತ್ ಸರ್ ಅವರು. ಸೊ ಅವ್ರಿಗೂ ಅಷ್ಟೇ ಅವರಿಗೆ ಎಜುಕೇಷನ್ ಇಷ್ಟ ಆಗಿಲ್ಲ. ಸೊ ಅವ್ರು ಬೇರೆ ಕಡೆ ಹೋದರು. ಸೊ ಅವರಲ್ಲಿ ಸಕ್ಸಸ್ಫುಲ್ ಆದರು. ಇವತ್ತು ರಜನಿಕಾಂತ್ ಬರ್ತಾರೆ ಅಂದರೆ ಎಷ್ಟು ಜನ ಸರ್ ಅವ್ರ ಮುಂದೆ ಅವ್ರ ಹಿಂದೆ ಓಡಾಡೋವಂಥವ್ರು. ಬಾಡಿಗಾರ್ಡ್ ಎಷ್ಟು ಜನ ಸರ್, ಅವ್ರಿಗೆ ಸೆಕ್ಯೂರಿಟಿ ಎಷ್ಟು ಸರ್. ಸೊ ಅವ್ರಿಗೆ ಎಲ್ಲ ಒಂದು ಟೈಮು, ಒಂದು ಕಲೆಗಳು ಬೇಕು. ಆ ಕಲೆ ನಿಮ್ಮಲ್ಲಿ ಯಾವ್ದಿದೆ ಅದನ್ನು ಗುರುತಿಸ್ಕೊಂಡು ಮುಂದೆ ಸಾಗೋದು ನೋಡಿ. ಆ್ಯಂಡ್ ಈ ಥರ ಐನ್ಸ್ಟೈನ್ ಇವತ್ತು ಇಡೀ ಇದಕ್ಕೆ ಫೇಮಸ್. ಬಟ್ ಅವ್ರಿಗೂ ಸರ್ ಹೇಳಿದ್ರಂತೆ, ಅವರ ಗುರುಗಳು ಹೇಳಿದ್ರಂತೆ, ನೀನು ಗೆಲ್ಲಕ್ಕಾಗಲ್ಲ ಅಂತ. ಸೊ ಹಠ ತೊಗೊಂಡು ಅವರು ನೊಬೆಲ್ ಪ್ರಶಸ್ತಿ ಪಡೆದಿರೋ ಭೌತಶಾಸ್ತ್ರದಲ್ಲಿ. ಸೊ ಹಠ ಅನ್ನೋದು ಮುಖ್ಯ, ಅಂದ್ ಆತ್ಮವಿಶ್ವಾಸ ಅನ್ನೋದು ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ನಾವು ಆತ್ಮವಿಶ್ವಾಸ ಅಂದರೆ 100 ಜನ ಮಾತಾಡಲಿ, ಅದು ತಲೆಗೆ ಹೋಗೋದು ಬೇಡ. ತಲೆಯಲ್ಲಿ ಕಿವಿಗೆ ಹೋಗಿದ್ದು ಹಂಗೆ ಕಳಿಸಿ, ತಲೆಗೆ ಹೋಗಿಸ್ಕೋಬೇಡಿ, ಮನಸ್ಸಿಗೆ ಹಾಕ್ಕೋಬೇಡಿ. ಸೊ ನಾವೇನು ಮಾಡ್ತೀವಿ ನಮಗೆ ಗೊತ್ತಿದ್ದರೆ ಏನೇ ಅದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಮಕ್ಳಿಗಲ್ದಲೆ ಪೇರೆಂಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪೇರೆಂಟ್ಸು ಯಾವುದೋ ಪಕ್ಕದ ಮನೆ ಹುಡುಗ ಡಿಸ್ಟಿಂಕ್ಷನ್ ಬಂದ, ಸೊ ಯಾರೋ ನಮ್ಮ ರಿಲೇಷನ್ ಹುಡುಗ ಪಾಸ್ ಇದು ಪರ್ಸೆಂಟೇಜ್ ಇಷ್ಟು ಬಂದಿದೆ ಅಂತ ತಲೆ ಕೆಡಿಸ್ಕೊಂಡು ನನ್ನ ಮಗ ಹಿಂಗೆ ಮಾಡ್ದೆ, ಏನು ಮಾಡ್ತಿದ್ದೆ ನೀನು ಅಂತ ಅವ್ರು ಕೆಟ್ಟಾಗಿ ಬೈಯೋದಿದೆಯಲ್ಲ, ಅದು ಇನ್ನೂ ಡಿಪ್ರೆಷನ್ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ನಿಮ್ಮ ಮಕ್ಕಳಿಗೆ ಇಲ್ಲ ಬಿಡಪ್ಪ, ನೆಕ್ಸ್ಟ್ ಟೈಮ್ ನಿಮ್ಮ ಆಗ್ಬೋದು, ನೀನು ಇದಲ್ದೇ ಮತ್ತೊಂದು ಅವಕಾಶ ಇದೆ ಅನ್ನೋದು ಅವ್ರಿಗೆ ಒಂದು ಕುತೂಹಲಕರವಾದ ವಿಷಯ ಹೇಳಿದ್ರೆ ಸೊ ಅವರು ನೆಕ್ಸ್ಟು ಇನ್ನೊಂಥರಕ್ಕೆ ಹೋಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ನಿಮ್ಮ ಮಗುವಿನ ಭವಿಷ್ಯನ ರೂಪಿಸ್ಬೇಕಾದ್ರೆ ನೆಕ್ಸ್ಟ್ ಮತ್ತೊಂದು ಮೆಟ್ಟಿಲಲ್ಲಿ ನಿಮ್ಮದೇ ಆಗಿರುತ್ತೆ. ಸೊ ಪ್ರತಿಯೊಂದು ಪೇರೆಂಟ್ಸು ನಿಮ್ಮ ಮಗುವಿನ ಮನಸ್ಥಿತಿ ಹೇಗಿದೆ, ಅವನು ಯಾವ ರೀತಿ ತಗೊತಾನೆ ಅನ್ನೋದನ್ನು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಸೊ ಇಷ್ಟೇ ಅಲ್ದಿರೆ ನೀನು ಬೇರೆ ಅವಕಾಶ ಇದೆ, ನೀನು ಏನು ಮಾಡ್ತೀಯಾ ಅದು ನಾವು ಸಪೋರ್ಟ್ ಕೊಡ್ತೀವಿ. ನಿನ್ಗೆ ಇದಾಗಲಿಲ್ವಾ, ಸೊ ನಿನ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ, ನಿನ್ಗೆ ಯಾವುದಕ್ಕೆ ಅವಕಾಶ ಮಾಡಿದ್ರೆ ನಿನ್ನ ಸಕ್ಸಸ್ ಕಾಣ್ಬೋದು, ಅದು ಯೋಚನೆ ಮಾಡು ಅನ್ನೋದನ್ನ ಅವ್ನಿಗೆ ಯಾವುದು ಇಂಟ್ರೆಸ್ಟ್ ಆಗಿ ಚೆನ್ನಾಗಿ ತಿಳ್ಕೊಂಡಿದ್ದೆ ಅದನ್ನು ಪ್ರತಿಯೊಬ್ಬರು ಚೆಕ್ ಮಾಡಿದ್ರೆ ದಯವಿಟ್ಟು ಆ್ಯಂಡ್ ಖಂಡಿತ ಸಕ್ಸಸ್ ಕಾಣ್ತಾನೆ. ಪೇರೆಂಟ್ಸ್, ಸ್ಟೂಡೆಂಟ್ಸ್ ಅಲ್ದಿರ ಸಮಾಜ. ಸೊ ಸಮಾಜ ಯಾರೋ ಫೇಲ್ ಆಗಿದ್ದಾನೆ ಅಂದರೆ ಅವ್ರನ್ನ ಕಡೆಗಣಿಸಿ ಮಾತಾಡೋದು ತುಂಬ ಜನ. ನೀನು ಏನು ಮಾಡ್ತಿದ್ದೆ ಬಿಡು ಅನ್ನೋ ರೀತಿಯೆಲ್ಲ ಮಾತಾಡ್ತಾರೆ. ಸೊ ಇವತ್ತು ಅವ್ರದ್ದಾಗಿರ್ಬೋದು, ನಾಳೆ ನಮ್ಮದು ಬರ್ಬೋದು. ಸೊ ಇದೆಲ್ಲ ಲೈಫಲ್ಲಿ ಒಂದು ಸರ್ದಿ. ಅವ್ರಾದ್ಮೇಲೆ ನಾವು ಬರ್ತಾ ಇರ್ತೀವಿ. ಸೊ ಇವತ್ತು ಅವ್ರದ್ದು ಬಂದಿದೆ ಫೇಲ್ ಆಗಿ ನಾಳೆ ನಮ್ಮ ಮಗನೂ ಫೇಲ್ ಆಗ್ಬೋದು. ಅವರು ಅವಾಗ ನಾವು ಆಡ್ಕೋತಾರಲ್ವ. ಸೊ ದಯವಿಟ್ಟು ಹೀಯಾಳಿಸದೆ ಮಾತಾಡೋದನ್ನು ದಯವಿಟ್ಟು ಕಡಿಮೆ ಮಾಡಿ. ಪ್ರತಿಯೊಬ್ಬರು ಮತ್ತೊಬ್ಬರನ್ನ ಗೌರವಿಸಿ. ಇವತ್ತು ಸೋತರೂ ನಾಳೆ ಗೆದ್ದೇ ಗೆಲ್ತಾನೆ, ನೆನ್ಪಿಟ್ಕೊಂಡಿರಿ. ಸೊ ಪ್ರತಿಯೊಬ್ಬರು ಯೋಚನೆ ಮಾಡಿ. ಫೇಲ್ ಅನ್ನೋದು ಇವತ್ತಿನ ಒಂದು ದಿವ್ಸಕ್ಕೆ ಅಷ್ಟೇ. ಸೊ ನೆಕ್ಸ್ಟ್ ನಾವು ಒಂದು ದಿವ್ಸ ಗೆದ್ದೇ ಗೆಲ್ತೀವಿ. ಸೋಲೆ ಗೆಲುವಿನ ಸೋಪಾನ ಮರಿಬೇಡಿ. ಸೊ ದಯವಿಟ್ಟು ಯೋಚನೆ ಮಾಡಿ, ದಯವಿಟ್ಟು ದುಡುಕಿ ನಿರ್ಧಾರಗಳು ತಗೊಂಡು ನಮ್ಮ ಅಮೂಲ್ಯವಾದ ಜೀವನನ ಹಾಳು ಮಾಡ್ಕೋಬೇಡಿ. ಹೂವು ಅರಳ್ತಿರೋಕ್ಕಿಂತ ಮುಂಚೆ ಬಾಡೋದ್ರೆ ಅದಕ್ಕೆ ಬೆಲೆ ಇಲ್ಲ. ಸೊ ಸುಮಧುರವಾಗಿ, ಸಮಾಧಾನವಾಗಿ ಅರಳಲಿಕ್ಕೆ ಯಾವ ರೀತಿಲಿ ಅರಳಿಸ್ಬೇಕು ಅನ್ನೋದನ್ನು ಪ್ರತಿಯೊಬ್ಬ ಪೇರೆಂಟ್ಸನ್ನ ಮನಸ್ಥಿತಿಗೆ ಬಿಟ್ಟಿದ್ದು. ಸೊ ನಿಮ್ಮ ಮಕ್ಕಳ ಭವಿಷ್ಯನ ರೂಪಿಸಿ. ಪ್ರತಿಯೊಂದು ಮಗುನೂ ಅಷ್ಟೇ, ನೀವು ಕೂಡ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳೋಕ್ಕಿಂತ ಮುಂಚೆ
ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಗೆಲ್ಲಬೇಕು. ಈ ಭವಿಷ್ಯ, ಈ ನಮ್ಮ ದೇಶದ ಉಜ್ವಲವಾದ ಭವಿಷ್ಯ ನಿಮ್ಮಿಂದ ರೂಪುಗೊಳ್ಳುತ್ತೆ ನಮ್ಮ ದೇಶ. ಸೊ ಪ್ರತಿಯೊಬ್ಬರು ಕೂಡ ಯೋಚಿಸಿ ಜೀವನ ನಡೆಸಿ. ಸೊ ಜಸ್ಟ್ ಈಸ್ ಎಕ್ಸಾಮ್ ಈಸ್ ಓನ್ಲಿ ಇವತ್ತಿನ ದಿನ ಅಷ್ಟೇ. ಸೊ ಮುಂದಿನ ಜೀವನ ತುಂಬ ಇದೆ, ಅದಕ್ಕೋಸ್ಕರ ಪ್ರಿಪೇರ್ ಆಗಿ. ಅದು ಬಿಟ್ಟು ಇವತ್ತೇನು ಮುಗ್ದೋದನ್ನ ದಯವಿಟ್ಟು ಯೋಚನೆ ಮಾಡಬೇಡಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಇದರಲ್ಲೊಂದು ವಿಷಯ ಇತ್ತು, ನಿಜ ಇದನ್ನ ಅರ್ಥ ಮಾಡ್ಕೋಬೇಕಾಯ್ತು ಅಂದರೆ ಶೇರ್ ಮಾಡಿ. ನಿಮ್ಗೆ ಏನಾಯ್ತು ಈ ವಿಡಿಯೋದಿಂದ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.